ಮೊದಲು ಹೋಗಿ ಜ್ಯೋತಿ ಕೊಡಿ. ಅವಳು ಏನು ತಿಂದೆ ನಿಂತಿದ್ದಾಳೆ. ಅಣ್ಣನ ಯೋಚನೆಯಲ್ಲಿ ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ ಅವಳು. ಅವಳಿಗೂ ಕೊಡ್ತೀನಮ್ಮ. ನೀನು ಊಟನೂ ಮಾಡಿಲ್ಲ, ನೀರು ಕುಡ್ದಿಲ್ಲ. ಮೊದಲು ನೀನ್ ಮಾಡು. ಪರವಾಗಿಲ್ಲ ಅತ್ತೆ, ಮೊದ್ಲು ಹೋಗಿ ಅವಳು ಕೊಡಿ. ಅಲ್ಲ ತುಳಸಿ, ನಾನು ಊಟ ಕೊಟ್ರೆ ಅವಳು ತಿಂತಾಳತ್ತೆ. ಹೋಗಿ ಅವಳು ಕೊಡಿ. ಸರಿ. ಜ್ಯೋತಿ, ತಗೊಳಮ್ಮ, ಸ್ವಲ್ಪ ಊಟ ಮಾಡು. ನನಗೆ ಬೇಡ. ಬೇಡ ಅಂದ್ರೆ ಹೇಗಮ್ಮ? ಹಸ್ಕೊಂಡಿದ್ಯಾ? ತಗೋ, ಸ್ವಲ್ಪ ಮಾಡು ಜ್ಯೋತಿ. ನನಗೆ ಬೇಡ. ಜ್ಯೋತಿ, ಜ್ಯೋತಿ, ಊಟ ಎಲ್ಲ ಚೆಲ್ಬಿಟ್ಟಿಯಲ್ಲಮ್ಮ. ನಿಮ್ ಮನೆ ಕಡೆಯಿಂದ ಬೀಸೋ ಗಾಳಿ ಕೂಡ ನಾವು ಉಸಿರಾಡಕ್ ಇಷ್ಟಪಡಲ್ಲ. ಅಂತದ್ರಲ್ಲಿ ನೀವು ಕೊಟ್ಟಿರೋ ಊಟ ತಿಂತೀನಾ? ಹಾಗಂದ್ರೆ ಹೇಗ್ ಜ್ಯೋತಿ? ಬೆಳಿಗ್ಗೆಯಿಂದ ಉಪವಾಸ ಇದೆಯಾ? ಹಸ್ಕೊಂಡ್ ಸಾಯ್ತೇನೆ ಹೊರತು ಶತ್ರುಗಳ ಮನೆಯಿಂದ ಊಟ ತಿನ್ನಲ್ಲ. ಜ್ಯೋತಿ, ಶತ್ರುಗಳು ಅಂತ ಯಾಕೆ ಹೇಳ್ತಾ ಇದ್ಯಾ? ಶತ್ರುಗಳನ್ನ ಶತ್ರುಗಳು ಅಂದೆ ಇನ್ನೇನು ಹೇಳಕ್ಕಾಗತ್ತೆ? ಯಾರಿಗ್ ಗೊತ್ತು ಆ ಊಟದಲ್ಲಿ ವಿಷ ಇತ್ತೋ ಏನೋ. ಜ್ಯೋತಿ, ಈ ಮಾತು ನಾವು ವಾಪಸ್ ತಗೋ. ವಿಷ ಹಾಕಿ ಕೊಲ್ಲೋಷ್ಟು ನೀಚರಲ್ಲ ನಾವು. ಅದು ತಿನ್ನೋ ಅಂದಲ್ಲಿ. ಹೌದೌದು, ನೀವೆಲ್ಲ ವಿಷ ತಿನ್ಸಿ ಕೊಲ್ಲೋರಲ್ಲ, ತಲೆ ಹೊಡೆದು ಕೊಲ್ಲೋರು. ಅರಿದೆ ಆಗಿರೋ ತಪ್ಪನ ಪದೇ ಪದೇ ಎತ್ತಾಡ್ಬೇಡ. ನೋಡು, ನೀನು ನನ್ನ ಮಗಳಿದ್ದಾಗೆ. ಮಗಳಿಗೆ ಯಾರಾದ್ರೂ ವಿಷ ಹಾಕ್ತಾರಾ? ಛೀ, ಮಗಳು ಅಂತ ಹೇಳ್ಬೇಡಿ. ನಿಮ್ ಹೊಟ್ಟೆಲ್ ಏನಾದ್ರೂ ಹುಟ್ಟಿದ್ರೆ ನಾನು ನೇಣು ಹಾಕೊಂಡು ಸತ್ತೇ ಹೋಗ್ತಿದ್ದೆ. ಜ್ಯೋತಿ, ನಿನ್ ಕೋಪ ಉದ್ದೇಶ ಎಲ್ಲ ಅರ್ಥ ಆಗುತ್ತೆ, ಆದ್ರೆ ನೀನೇ ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ನನಗ್ ಗೊತ್ತು ನಿನ್ ಮನ್ಸಲ್ಲಿ ಏನಿದೆ ಅಂತ. ಹಂಗೋ ಹಿಂಗೋ ನನಗೆ ಹತ್ರ ಆಗಿ ಹೇಗಾದ್ರೂ ಮಾಡಿ ಕೇಸ್ ವಾಪಸ್ ತಗೊಳ್ಳೋ ಹಾಗೆ ಮಾಡಿ ನಿನ್ ಗಂಡನ್ ಉಳಿಸ್ಕೊಂಡ್ಬಿಡ್ಬೇಕು ಅಲ್ವಾ? ಇದೇ ತರ ನಿನ್ ಉದ್ದೇಶ? ಸಾಕು ಜ್ಯೋತಿ, ಸಾಕು. ಎಷ್ಟು ಸಲ ಹೇಳ್ಬೇಕು? ನಿನಗೆಷ್ಟು ನೋವು ಆಗಿದ್ಯೋ ಅಷ್ಟೇ ನೋವು ನನಗೂ ಆಗಿದೆ. ನಮ್ಮಣ್ಣ ಬೇಗ ಹುಷಾರಾಗಿ ಬರ್ಲಿ ಅಂತ ಹಂಬಲಿಸ್ತಾ ಇದ್ದೀನಿ. ನಮ್ಮಣ್ಣನ ಈ ಸ್ಥಿತಿಗೆ ಕಾರಣ ಆಗಿರೋ ನನ್ನ ಗಂಡನ ಮೇಲೆ ನಿನಗಿಂತ ಜಾಸ್ತಿ ಕೋಪ ನನಗಿದೆ. ಆದ್ರೆ ಒಂದ್ ತಿಳ್ಕೊ, ನೀನ್ ಅವ್ರನ್ನ ಬಿಟ್ರು ನಾನಂತೂ ಅವ್ರನ್ನ ಬಿಡಲ್ಲ. ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ದಯವಿಟ್ಟು ನನ್ನ ನಂಬು. ಹಾ, ನಂಬ್ತೀನಿ. ಯಾವಾಗ ಗೊತ್ತಾ? ಅದೇನೋ ಹೇಳ್ದೆ ಅಲ್ವಾ, ನಮ್ಮಣ್ಣ ಬೇಗ ಹುಷಾರಾಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ. ಆ ನಿನ್ ಪ್ರಾರ್ಥನೆ ನಿಜ ಆಗಿ ಅವ್ರ ಬದುಕ್ ಬಂದ್ರೆ ಆಗ ನಿನ್ನ ನಂಬ್ತೀನಿ. ಇನ್ನೊಂದೇನೋ ಹೇಳ್ದೆ ಅಲ್ವಾ, ನನ್ ಗಂಡನ್ನ ನೀನ್ ಬಿಟ್ರು ನಾನ್ ಬಿಡಲ್ಲ, ಶಿಕ್ಷೆ ಕೊಡಿಸ್ತೀನಿ ಅಂತ. ಅದು ನಿಜ ಆಗಿ ಆ ಇಂದ್ರ ಜೈಲ್ ಸೇರಿ ನರ್ಕ ಅನ್ಭವಿಸೋ ತರ ಆದ್ರೆ ಆಗ ನಿನ್ನ ನಂಬ್ತೀನಿ. ಅಲ್ಲಿವರೆಗೂ ನಿಮ್ ಯಾರ ಮೇಲೂ ನನಗ್ ನಂಬಿಕೆ ಇಲ್ಲ. ನೀವ್ ಎಷ್ಟೇ ಪ್ರಯತ್ನ ಪಟ್ರೂ ಅದನ್ನ ಗಳಿಸಕ್ಕೂ ಆಗಲ್ಲ. ಹಾಗೇನೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನನ್ ಗಂಡನ್ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಯ್ತು ಅಂತಂದ್ರೆ ನಿಮ್ ಇಡೀ ಕುಟುಂಬನ ನಿರ್ನಾಮ ಮಾಡ್ತೀನಿ. ಜ್ಯೋತಿ, ಜ್ಯೋತಿ,
ಕತ್ತಿ ಎಲ್ಲವಾ? ಬಾಯಿ ಶುದ್ಧ ಆಯ್ತು. ಹೋಗಿ ಸ್ವಲ್ಪ ದೇಹ ಶುದ್ಧ ಮಾಡ್ಕೊಂಬರೋಣ. ಸರ್ ತಿಂಡಿ ರೆಡಿ ಇದೆ. ಸರ್ ತಿಂಡಿ ಹೇಗಿದೆ? ನಾವೆಲ್ಲ ನಾಲ್ಗೆ ರುಚಿ ಸಂಬಂಧ ತಿನ್ನಂಗಿಲ್ರಿ, ಹೊಟ್ಟೆ ಹಸುವಿನ ಸಂಬಂಧ ತಿಂತೀವಿ. ಸರ್, ದುಡಿಯೋಕೆ 1000 ದಾರಿ ಇದ್ರು ಇದೇ ಕೆಲಸ ಮಾಡಬೇಕು ಅಂತ ನಾವು ಪೊಲೀಸ್ ಆಗಿಲ್ವಾ? ಹಾಗೆ ತಿನ್ನೋದು ಹೊಟ್ಟೆಗೋಸ್ಕರನೇ ಆದರೂ ರುಚಿ ಇದ್ರೆ ಮನ್ಸಿಗೆ ಸಂತೋಷ ಆಗುತ್ತಲ್ವ ಸರ್? ಪಾಯಿಂಟ್ ಐತೆ ಸಾಹೇಬ್ರೆ. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಯಾಕ್ರಿಪ್ಪ? ಸ್ಟೇಷನಲ್ಲೇ ಮಲ್ಕೋತೀರಾ, ಹೋಟೆಲ್ ಊಟ ತಿಂತೀರಾ. ನಿಮ್ಮಂಥವ್ರು ಆರೋಗ್ಯವಾಗಿರ್ಬೇಕು ಸರ್. ಅದಕ್ಕೇನು ಮಾಡ್ಬೇಕಂತೀರಿ? ಹೋಟೆಲ್ ಊಟ ತಿಂದರೆ ಆರೋಗ್ಯ ಹಾಳಾಗುತ್ತೆ ಸರ್. ಮನೆ ಊಟ ಮಾಡ್ಬೋದಲ್ವ ಸರ್? ನಮಗಂತ ಅದೃಷ್ಟ ಇಲ್ಲ ಸಾಹೇಬ್ರೆ. ಅವ್ವ ಇರೋದು ಊರಿನಾಗ. ನಮ್ಮ ಕೆಲಸ ಹೆಂಗೈತಪ್ಪ ಅಂತಂದ್ರೆ ನಾವು ಸುತ್ತಾಡೋ ಕಡೆ ಎಲ್ಲ ನಮ್ಮ ಅವನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದೇನೋ ನಿಜ ಸರ್. ಒಂದು ಮದುವೆ ಆಗ್ಬೋದಲ್ವ ಸರ್? 24 ಗಂಟೆ ಕೋರ್ಟು ಕೇಸು ಅಕ್ಯೂಸ್ಡು ಅಂತ ಡ್ಯೂಟಿ ಬಿಟ್ರೆ ಇನ್ನೇನಿದೆ ಸರ್ ನಿಮ್ಮ ಲೈಫಲ್ಲಿ? ನಿಮಗೂ ಒಂದು ಫ್ಯಾಮಿಲಿ, ಹೆಂಡತಿ, ಮಗು ಅಂತ ಇದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಸರ್. ನಿಮ್ಮ ಪ್ರಕಾರ ಲಗ್ನ ಮಾಡ್ಕೊಳ್ಳೋದಂತಂದ್ರೆ ಮೈಂಡ್ ರಿಲ್ಯಾಕ್ಸೇಷನ್ಗೆ? ಹೌದು ಸರ್. ಲಗ್ನ ಅನ್ನೋದು ಮೈಂಡ್ ರಿಲ್ಯಾಕ್ಸೇಷನ್ ಆಗಿದ್ರೆ ಕೋರ್ಟ್ನ್ಯಾಗ ಅಷ್ಟೊಂದು ಡಿವೋರ್ಸ್ ಕೇಸಸ್ ಇದ್ದಿರಲಿಲ್ಲ. ಎಸ್ ಐ ಸಾಹೇಬ್ರೆ. ಸರ್, ರೋಡಲ್ಲಿ ಗಾಡಿಗಳ ಆಕ್ಸಿಡೆಂಟ್ ಆಗುತ್ತೆ ಅಂತ ನಾವು ಗಾಡಿಗಳನ್ನ ಓಡ್ಸಕ್ ಬಿಡಕ್ಕಾಗುತ್ತಾ ಸರ್? ನಾ ಎಲ್ಲಿ ಹಂಗೆ ಹೇಳಿದ್ನೋ? ಮತ್ತೆ ಮದುವೆ ಆಗಿ ಸರ್, ಕೊನೆ ಪಕ್ಷ ಒಂದು ಹುಡುಗಿನಾದ್ರೂ ಲವ್ ಮಾಡಿ ಸರ್. ನೋಡ್ರಿ ಎಸ್ ಐ ಸಾಹೇಬ್ರೆ, ನಾನು ನನ್ನ ಕೆಲಸನ ಭಾಳ ಲವ್ ಮಾಡ್ತೀನಿ. ಹಿಂಗಾಗಿ ನನಗೆ ಯಾವ ಹುಡುಗಿ ಮೇಲೂ ಲವ್ ಆಗಂಗಿಲ್ಲ. ಆಗಲ್ಲ ಅಂದ್ರೆ ಏನೂ ಆಗಲ್ಲ ಸರ್. ನಮಗೆ ಆಗ್ತೈತಂದ್ರೂ ಏನೂ ಆಗಿಲ್ರಿ ಸಾಹೇಬ್ರೆ. ನೋಡ್ರಿ, ನನಗೆ ಕೆಲಸನ ಫ್ಯಾಮಿಲಿ, ನೀವೆಲ್ಲ ನನ್ನ ಅಣ್ಣ ತಮ್ಮಂದ್ರು. ಈ ಸ್ಟೇಷನು ನನ್ನ ಮನೆ ಇದ್ದಂಗೆ, ಲಾಟಿಗನು ನನ್ನ ಮಕ್ಕಳು ಇದ್ದಂಗೆ. ನಿಮ್ಮ ಮಾತು ಕೇಳ್ಕೊಂಡು ನಾನೇಂದ್ರೆ ಲಗ್ನ ಆದ್ನಪ್ಪ ಅಂತಂತಂದ್ರೆ ಮನಿ ಸ್ಟೇಷನ್ ಆಗಿರ್ತೈತಿ.